ತಮಿಳು ನಟ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ನೀಡಿರುವಂಥ ಹೇಳಿಕೆ ಈಗಾಗಲೇ ಸಾಕಷ್ಟು ದೊಡ್ಡ ಮಟ್ಟದ ವಿವಾದ ಆಗ್ತಾ ಇದೆ. ಇದರ ಕಡೆಗೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಹಾಗೂ ಕನ್ನಡ ಪರ ಸಂಘಟನೆಗಳು ಹಾಗೂ ಕನ್ನಡದ ಅನೇಕ ಗಟ್ಟಿ ಧ್ವನಿಗಳು ಕಮಲ್ ಹಾಸನ್ ಅವರ ಚಿತ್ರವನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಮಾತುಗಳನ್ನು ಆಡ್ತಿದ್ದಾರೆ. ಇದರ ಬಗ್ಗೆ ಮಾತನಾಡೋಕ್ಕೆ ಕರ್ನಾಟಕದ ಹಿರಿಯ ಚಿತ್ರ ನಿರ್ದೇಶಕರಾಗಿರುವಂಥ ರಾಜೇಂದ್ರ ಸಿಂಗ್ ಬಾಬು ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಿದ್ದಾರೆ. ಅವ್ರ ಜೊತೆಗೆ ಮಾತಾಡೋಣ. ಬಾಬು ಅವರೇ, ಮೊದಲನೇದಾಗಿ ಈಗಾಗಲೇ ಕನ್ನಡದ ವಿಚಾರಕ್ಕೆ ಬಂದಂಥ ಸಂದರ್ಭ ಮೊದಲಿಂದಲೂ ಕೂಡ ನೀವು ಕನ್ನಡದ ಬಗ್ಗೆ ಧ್ವನಿ ಎದ್ದಂಥವ್ರು. ಈಗ ಕಮಲ್ ಹಾಸನ್ ಕೊಟ್ಟಿರುವಂಥ ಹೇಳಿಕೆ ಒಂದು ಚರ್ಚೆಯನ್ನು ಹುಟ್ಟಾಕಿದೆ, ಜೊತೆಗೆ ವಿವಾದವೂ ಕೂಡ ಆಗಿದೆ. ಅವ್ರು ಹೇಳ್ತಾ ಇರುವಂಥದ್ದು ನಾನು ಕ್ಷಮೆ ಕೇಳೋದಿಲ್ಲ, ಕ್ಷಮೆ ಕೇಳುವಂಥ ಪ್ರಮೇಯ ಬರಲ್ಲ ಅಂತ. ಇದನ್ನು ತಾವು ಯಾವ ರೀತಿ ನೋಡ್ತೀರಿ? ನೋಡಿ, ಅವರು ಗೊತ್ತಿದ್ದು ಮಾತಾಡಿದಾರೋ ಗೊತ್ತಿಲ್ಲದೆ ಮಾತಾಡಿದಾರೋ ಅದು ಬೇರೆ ವಿಚಾರ. ಆದರೆ ಅವರ ಒಂದು ಎಕ್ಸ್ಪ್ರೆಷನ್ನು ಸ್ಟ್ರೈಟಾಗಿ ತಮಿಳಿಂದ ಹುಟ್ಟಿದ್ದು ಅನ್ನೋದು ಇದೆ. ಅದರಿಂದ ಅದನ್ನು ಕನ್ನಡದವ್ರು ಯಾರೂ ಸಹಿಸ್ಕೊಳ್ಳೋಕ್ಕಾಗಲ್ಲ. ಯಾಕೆಂದರೆ ಕನ್ನಡಕ್ಕೆ 2000 ವರ್ಷದ ಇತಿಹಾಸ ಇದೆ. ಬೂಕರ್ ಪ್ರಶಸ್ತಿ ಬಂದಿದೆ, 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಕನ್ನಡ ಅನ್ನೋದು ಕರ್ನಾಟಕದಲ್ಲಿ 7 ಕೋಟಿ ಜನರ ಆಸ್ತಿ ಅದು, ಮತ್ತು ಭಾರತ ದೇಶದ ಆಸ್ತಿನೂ. ಹಾಗಿರುವಾಗ ಕೆಲವು ತಪ್ಪು ಮಾಹಿತಿಗಳನ್ನು ಮಾತಾಡಿ ತಪ್ಪಾಗಿದೆ ಅಂತ ಹೇಳೋದು ತುಂಬ ದೊಡ್ಡತನ. ನಾನು ಅವ್ರಿಗೆ ಒಂದು ಮೆಸೇಜು ಕಳಿಸಿದ್ದೆ. ನೆಲ್ಸನ್ ಮಂಡೇಲಾ ತಪ್ಪಾಗಿದ್ದಾಗ ಕ್ಷಮೆ ಕೇಳಿದ್ದಾನೆ, ಪೋಪ್ ಸೆಕೆಂಡ್ ಕ್ಷಮೆ ಕೇಳಿದ್ದಾನೆ, ಹೆನ್ರಿ ಫಿಫ್ತ್ ಕ್ಷಮೆ ಕೇಳಿದ್ದಾನೆ, ಸಲ್ಮಾನ್ ಖಾನ್ ಕ್ಷಮೆ ಕೇಳಿದ್ದಾನೆ, ಅಕ್ಷಯ್ ಕುಮಾರ್ ಕ್ಷಮೆ ಕೇಳಿದ್ದಾನೆ. ಆದ್ದರಿಂದ ನೀವು ಕ್ಷಮೆ ಕೇಳಿದ್ರೆ ಇನ್ನೂ ದೊಡ್ಡವರಾಗ್ತೀರಿ ವಿನ ನೀವು ಚಿಕ್ಕವರಾಗಲ್ಲ. ನೀವು ಕ್ಷಮೆ ಕೇಳಿ. ಯಾಕೆಂದರೆ ನಿಮ್ಮ ಬಾಯಿಂದ ಬಂದಿರೋ ಮಾತು. ಆಮೇಲೆ ನಾವು ಕನ್ನಡದವರು ಮೆಸೇಜ್ ಮಾಡಿದ್ರೆ ಸರ್ ಅವರಿಗೆ, ನೀವು ಮಾತು ನಾನು ಮೊಬೈಲಲ್ಲಿ ಇದೆ ನನ್ನ ಹತ್ರ, ನಿಮಗೆ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಹೀಗೆ ಕನ್ನಡದವರು ನಾವು ಯಾರೋ ಏನೋ ಹೇಳಿಬಿಟ್ರು ಅಂತ ಅದನ್ನು ನಾವು ಸಹಿಸ್ಕೊಳ್ಳೋಕ್ಕಾಗಲ್ಲ. ನಾವು ಅವ್ರಿಗೆ ಭಾಳನೇ ಪ್ರತಿಯೊಬ್ಬರೂ ಒಂದು ಕ್ಷಮೆ ಕೇಳಿ. ನಿಮಗೆ ಗೊತ್ತಿಲ್ಲದೆ ಮಾಡಿರ್ಬೋದು, ಗೊತ್ತಿದ್ದು ಮಾಡಿದ್ದೀರೋ ಅದು ಬೇರೆ ಸಮಾಚಾರ. ಆದ್ದರಿಂದ ಅವರು ಆ ಉದ್ದಟತನ ಇದೆಯಲ್ಲ, ನಾನು ಕ್ಷಮೆ ಕೇಳಲ್ಲ ಅನ್ನೋದಿದೆಯಲ್ಲ, ಅಲ್ಲಿ ಮನುಷ್ಯ ಸ್ವಲ್ಪ ತುಂಬ ಗಟ್ಟಿಯಾಗ್ಬಿಟ್ರು ಆ ವಿಚಾರದಲ್ಲಿ ಅನ್ಸ್ ಕಾಣಿಸುತ್ತೆ. ಇದನ್ನು ಚಿಕ್ಕದಾಗ ಮುಗಿಯೋದನ್ನು ಇಷ್ಟು ದೊಡ್ಡದಕ್ಕೆ ಬೆಳೆಸ್ಕೊಂಡು ಹೋಗಿದ್ದಾರೆ. ಆದರೆ ನಾವು ಕನ್ನಡದವರು ನಮ್ಮ ಸ್ವಾಭಿಮಾನನ ಬಿಟ್ಕೊಡಲ್ಲ. ಈಗಾಗಲೇ ನಾವು ಈ ಪರಭಾಷಾ ಚಿತ್ರಗಳು ಬೇಡ, ಇಲ್ಲಿ ಕನ್ನಡ ಇವತ್ತು ಸತ್ತೋಗುತ್ತೆ ಅಂತ ಇದನ್ನು 7 ವಾರ ಬಿಟ್ಟು ಬರಬೇಕು ಅಂತ ನಾವು ರಾಜ್ಕುಮಾರ್ ಕಾಲದಿಂದನೂ, ಅದರಲ್ಲಿ ನಾನು ಮುಖ್ಯವಾಗಿ ಇದ್ಕೊಂಡು ಇದೇ ಸಿದ್ದರಾಮಯ್ಯನವ್ರ ಸರ್ಕಾರ ಅವರೇ ಇದ್ದಾಗ ಫೈನಾನ್ಸ್ ಮಿನಿಸ್ಟ್ರಾಗಿ 4 ವಾರ ಬಿಟ್ಟು ಬರಬೇಕು ಅನ್ನೋದನ್ನು ಒಂದು ಒಪ್ಪಂದಕ್ಕೆ ಬಂದಿತ್ತು. ಕಾರಣಾಂತರದಿಂದ ನಮ್ಮ ಜನಗಳೇ ಅದನ್ನು ಬೆನ್ನಿಗೆ ಚೂರಿ ಹಾಕ್ಬಿಟ್ರು, ರಾಜ್ಕುಮಾರ್ ಅವ್ರಿಗೂ ಮೋಸ ಮಾಡಿಬಿಟ್ರು. ಅದರಿಂದ ಸರ್, ಈಗ ಇದನ್ನು ಬ್ಯಾನ್ ಮಾಡೋಕೆ ಅವರ ಚಿತ್ರವನ್ನು, ತಗ್ ಲೈಫ್ ಚಿತ್ರವನ್ನು ಬ್ಯಾನ್ ಮಾಡಬೇಕು ಅನ್ನುವಂಥ ಮಾತುಗಳು ಗಟ್ಟಿಯಾಗಿ ಕೇಳಿಬರ್ತಾ ಇದೆ. ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡ ಗಟ್ಟಿಯಾಗಿ ನಿಂತಿದೆ. ಶಿವರಾಜ್ ತಂಗಡಿಯವರು, ಸರ್ಕಾರವರು ಕೂಡ ಬ್ಯಾನ್ ಮಾಡೋಕ್ಕೆ ಸಂಬಂಧಪಟ್ಟಂತೆ ಬಿಗಿಯಾದ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ. ಈ ನಿಷೇಧ ಅನ್ನೋದ್ರ ಬಗ್ಗೆ ತಾವೇನು ಹೇಳ್ತೀರಿ? ಯಾಕೆಂದರೆ ಒಂದು ನಿಷೇಧದ ದೊಡ್ಡ ಚರ್ಚೆ, ನಿಷೇಧ ಮಾಡಬಾರ್ದು ಅನ್ನೋದು ಕೂಡ ಅನೇಕರು ಮಾತಾಡ್ತಿದ್ದಾರೆ. ನಾವು ನಿಷೇಧ ಅಂತ ಹೇಳೋದಿಲ್ಲ, ನಾವು ಹಾಕಲ್ಲ ಪಿಕ್ಚರ್ನ. ನಮ್ಮ ಓನರ್ಸೇ, ನಮ್ಮ ಥಿಯೇಟ್ರ್ ಓನರ್ಸೇ ಹಾಕಲ್ಲ. ಏನು ಮಾಡ್ತೀರ ಅವಾಗ? ಹಾಕಬೇಕು ಅಂತ ಏನು ರೂಲ್ ಇಲ್ವಲ್ಲ. ಯಾವುದೇ ಚಿತ್ರನ ನಾವು ಕಡ್ಡಾಯವಾಗಿ ಹಾಕಬೇಕು ಅನ್ನೋದು ಯಾವುದೇ ಸರ್ಕಾರನೂ ಮಾಡೋಕ್ಕಾಗೋದಿಲ್ಲ, ಯಾವ ಕಾನೂನು ಮಾಡೋಕ್ಕಾಗಲ್ಲ. ಅದು ನನ್ನ ಇಷ್ಟ. ನನ್ನ ಥಿಯೇಟ್ರಲ್ಲಿ ಈ ಪಿಕ್ಚರ್ ಹಾಕಬೇಕಾ ಬೇಡ ಅಂತ. ಆದ್ದರಿಂದ ನಮ್ಮ ಎಲ್ಲ ಎಕ್ಸಿಬಿಟರ್ಸು, ಕನ್ನಡದ ಸಂಘಟನೆಯವರು, ನಮ್ಮ ಕರ್ನಾಟಕ ಫಿಲಮ್ ಚೇಂಬರ್ ಕಾಮರ್ಸ್ ಆಗಿರ್ಬೋದು, ನಿರ್ದೇಶಕರ ಸಂಘ ಆಗಿರ್ಬೋದು, ಪ್ರತಿಯೊಬ್ಬ ಕನ್ನಡಿಗನೂ ಆಗಿರ್ಬೋದು, ಇದೇ ನಿಲುವನ್ನು ನಾವು ನೋಡೋದಿಲ್ಲ ಅಂತಾರೆ. ಆದ್ದರಿಂದ ನಿಷೇಧ ಅಂತ ಪ್ರಶ್ನೆ ಅಲ್ಲ ಇದು. ನಾವು ನೋಡೋದಿಲ್ಲ ಆ ಪಿಕ್ಚರ್ನ. ಸೊ ಎಲ್ಲಿ ರಿಲೀಸ್ ಮಾಡ್ತಾರೆ? OTTಲಿ ಹಾಕ್ಕೋಬೋದು. OTTನಲ್ಲೂ ಕಷ್ಟ ಇದೆ. ಅವ್ರು ಅಷ್ಟು ಈಸಿಯಾಗಿ ಇಂಥ ಒಂದು ಕಾಂಟ್ರವರ್ಷಿಯಲ್ ಇರೋ ಚಿತ್ರನ ಅವ್ರಿಗೆ ತಮಿಳು ಬೇಕಾದ್ರೆ ರಿಲೀಸ್ ಮಾಡ್ಕೊಳ್ಳಿ, ಕನ್ನಡಕ್ಕೆ ಡಬ್ ಮಾಡಿ ಮಾಡೋದು ಕಷ್ಟ ಇದೆ ಅಂತ ನನ್ನ ಒಂದು ಅಭಿಪ್ರಾಯ.